ಪಟ್ ಅಂತ 2 ಅಂಕಗಳನ್ನು ಪಡೆಯುವಂಥ ಅವಕಾಶ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಫೈನಲ್ ಎಕ್ಸಾಮ್ ಕವಿ ಪರಿಚಯ ಯಾವ್ದು ಬರುತ್ತೆ ಅಂತ ಏನಾದ್ರು ಥಿಂಕ್ ಮಾಡ್ತಾಯಿದ್ರೆ ಕುಮಾರವ್ಯಾಸ ಬರುತ್ತೆ ಅಂತ ನಾನು ಸ್ಟ್ರೈಟಾಗಿ ಹೇಳ್ತೀನಿ. ಕುಮಾರವ್ಯಾಸ ನಡುಗನ್ನಡ ಬರೆದಿರ್ತಕ್ಕಂಥ ಕವಿ. ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ. ಮಕ್ಕಳೇ 1 × 3 = 3. ನಮಗೆ ನಾನು ಈ ಫ್ರೇಮ್ ಮಾಡಿರ್ತಕ್ಕಂಥ ಈ ಒಂದು ಪೇಜನ್ನು ನೋಡಿದ್ರೆ 2 ಅಂಕಗಳಂತೂ ಗ್ಯಾರಂಟಿ ಬರುತ್ತೆ ನಮಗೆ 2 ಮಾರ್ಕ್ಸ್ಗೆ. ನೋಡಿ, ಕುಮಾರವ್ಯಾಸ ಇವರ ಕಾಲ 1430 1430. ಸ್ಥಳ ಕೋಳಿವಾಡ. ಕೋಳಿವಾಡದ ಕುಮಾರವ್ಯಾಸ ಅಂತ ರಾಗವಾಗಿ ತಗೊಂಡ್ರೆ ಆರಾಮಾಗಿ ಜ್ಞಾಪಕ ಇಟ್ಕೊಬೋದು. ಕೃತಿಗಳು ನೋಡಿ ಮಕ್ಕಳೇ, ಗದುಗಿನ ಭಾರತ, ಇದು ಕನ್ನಡ ಭಾರತ, ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ ಅಂತಾರೆ. ನಾನು ಸಿಂಪಲ್ ಆಗಿ ಆರಾಮಾಗಿ ಬರೆಯೋದಕ್ಕೆ ಗದುಗಿನ ಭಾರತ ಅಂತ ಹೇಳಿ ಒಂದು ಕೃತಿಯನ್ನು ತಗೊಂಡಿದ್ದೀನಿ. ಇನ್ನೊಂದು ಕೃತಿ ಇವ್ರದ್ದು ಫೇಮಸ್ ಆಗಿರ್ತಕ್ಕಂಥ ಕೃತಿ ಐರಾವತ ಎಂಬ ಕೃತಿಯನ್ನು ಕೂಡ ಇವರೇ ಬರೆದಿದ್ದಾರೆ. ಮಕ್ಕಳೇ, ಇವು ಎಲ್ಲ ಕವಿಗಳಿಗೂ ಪ್ರಶಸ್ತಿ ಬಂದಿದ್ರೆ ಇವರಿಗೆ ಬಿರುದು, ಇವರ ಬಿರುದು ನೋಡಿ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಇವರನ್ನು ಕರೀತಾರೆ. ಯಾಕೆಂದರೆ ತಾವು ಪಯಂ ಬರಿಬೇಕಾದ್ರೆ, ಪದ್ಯ ರಚನೆ ಮಾಡಬೇಕಾದ್ರೆ ರೂಪಕ ಅಲಂಕಾರಗಳನ್ನು ಯಥೇಚ್ಛವಾಗಿ ಬಳಸ್ತಕ್ಕಂಥ ಕವಿ ಕುಮಾರವ್ಯಾಸ. ಮಕ್ಕಳು ಇಷ್ಟು ಬರೆದ್ರೆ ಸಾಕು, 2 ಅಂಕಗಳಂತೂ ಗ್ಯಾರಂಟಿ ನಿಮ್ಗೆ ಸಿಗುತ್ತೆ. ಆಲ್ ದ ಬೆಸ್ಟ್ ಎಕ್ಸಾಮ್ಗೆ.